ಈ ಒಂದು ವಿಡಿಯೋದಲ್ಲಿ ಟಾಪರ್ ಆನ್ಸರ್ ಶೀಟನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ. 80 ಅಂಕ ಈ ಒಂದು ಟಾಪರ್ ಆನ್ಸರ್ ಶೀಟಿಗೆ ಸಿಕ್ಕಿದೆ. ಬಟ್ ಇನ್ನೂ ನಾನು ಏನು ಓದಿಲ್ಲ, ಹೇಗೆ ಮಾಡಬೇಕು, ಇನ್ನು ಹೇಗಾದರೂ ಮಾಡಿ ಪಾಸ್ ಆಗಬೇಕು ಅಂತನೋರು ನನ್ನ ಚಾನಲನ್ನು ಓಪನ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ನಾನು ನಿಮಗೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5, 10 ಎಲ್ಲ ನಿಮ್ಗೆ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದಾದ ನಂತರ ಎಲ್ಲ ಪಿನ್ ಕಮೆಂಟಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅದಾದ ನಂತರ ನಡೀರಿ, ನೀವು ಆ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಷ್ಟೇ ಕೊಟ್ಟಿದ್ದೀನಿ, ಓದ್ಬಿಟ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರ. ಇಲ್ಲಿ ಮೊದಲನೇದಾಗಿ ರೋಮನ್ ಅಂಕಿ 1 ಅಂತ ಹಾಕಿ ಕ್ವೆಶ್ಚನ್ ನಂಬರ್ ಫಸ್ಟ್ ಇದನ್ನು ಹಾಕಿದ ತಕ್ಷಣ ಅವರು ಆನ್ಸರ್ ಸಿ ಆಗಿರ್ತಕ್ಕಂಥದ್ದು MCQ ಅಲ್ಲಿ ಸಿ ಅಂತ ಬರೆದಿದ್ದಾರೆ. ಅದೇ ರೀತಿ ವಿಶೇಷ ವಿವಾಹ ಕಾಯ್ದೆ ಅಂತ ಬರೆದಿದ್ದಾರೆ. ಮೊಹಮ್ಮದ್ ಏನಿದು ಯೂನಸ್ ಆಗಬೇಕದು, ಹೌದು, ಮೊಹಮ್ಮದ್ ಯೂನಸ್ ಅಂತ ಬರೆದಿದ್ದಾರೆ. ಅದಾದ ನಂತರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕರೆಕ್ಟಾಗಿ 5 MCQ ಕೊಡ್ತಾರಲ್ಲ, 5 MCQನ ಅವ್ರು ಬರೆದಿದ್ದಾರೆ. ಅದಾದ ನಂತರ ಬಿಟ್ಟ ಸ್ಥಳವನ್ನು ಇವರು ಅಂಡರ್ಲೈನ್ ಮಾಡಿಲ್ಲ. ನೀವು ನನ್ನ ಒಂದು ಸಜೆಷನ್ ಏನಂತಂದರೆ, ನೀವು ಅಂಡರ್ಲೈನ್ ಮಾಡಿ ಅಥವಾ ಇಷ್ಟೇ ಬರೆದ್ರೂ ಕೂಡ ನಡೆಯುತ್ತೆ, 5ಕ್ಕೆ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ನೀವು ಪೂರ್ತಿ ಸೆಂಟೆನ್ಸ್ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಿ ಆನ್ಸರನ್ನು ಬರೆದು ಕಂಟಿನ್ಯೂ ಮಾಡಿದರೂ ಕೂಡ ಓಕೆ, ಅಕ್ಸೆಪ್ಟಬಲ್. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡ್ಬೋದು. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಹೊಂದಿಸಿ ಬರೆಯಿರಿ. ಪಾರ್ಟ್ ಎ ಮತ್ತು ಬಿ ಅನ್ನು 2 ಕಾಲಮನ್ನು ಬರೆದು ಆನ್ಸರನ್ನು ಮ್ಯಾಚ್ ಮಾಡಿ ಅಂದಾಗ ಮಾತ್ರ ಅದು ಕರೆಕ್ಟಾಗಿ ಕಾಣಿಸುತ್ತೆ. ಇನ್ನೇನು ಇಂಪ್ರೆಸಿವ್ ಆಗಿ ಅವರಿಗೆ ಇವ್ಯಾಲ್ಯುವೇಟರ್ ಕಂಡು ಬರುತ್ತೆ. ನಮ್ಮ ಕೆಲಸ ಏನಂತಂದರೆ ಇವ್ಯಾಲ್ಯುವೇಟರ್ನ ಇಂಪ್ರೆಸ್ ಮಾಡಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸೋದು. ಇವು ಏನು ವಿದ್ಯಾರ್ಥಿ ಇದಾರಲ್ಲ, 80ಕ್ಕೆ 80 ಅಂಕ ಪಡೆದಿದ್ದಾರಲ್ಲ ಇವರು, ಅದೇ ರೀತಿ ನಾವು ಕೂಡ ಬರೆದ್ರೆ ನಮಗೂ ಅದೇ ರೀತಿ ಸಿಗುತ್ತೆ. ಯಾವುದಾದ್ರೂ ಪ್ರಾಚೀನ ಭಾರತದ 2 ಹೆಸರನ್ನ ಬರೀರಿ ಅಂತಂದ ಕ್ವಶನನ್ನು ಇಲ್ಲೇ ಇದೆ. ಜಂಬೂದ್ವೀಪ, ವರ್ಷ, ಭರತಖಂಡ ಅಂತ ಇದೆ. ಕರ್ಣವರ್ಣನ್ ಅಂದರೆ ಯಾರು ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಎಷ್ಟು ಕೊಟ್ಟಿರ್ತಾರೆ, 2ರಿಂದ 3 ಲೈನಲ್ಲಿ, ಅದು ನಿಮ್ಮ ವಾಕ್ಯದಲ್ಲಿ, ನಿಮ್ಮ ಓನ್ ವಾಕ್ಯದಲ್ಲೇ ಬರೆದ್ರೂ ಕೂಡ ಅವರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಅವರು ಕೂಡ ಇಲ್ಲೇ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಅವರ ಅರ್ಥ ಆಗಿರ್ತಕ್ಕಂಥ ಭಾಷೆಯಲ್ಲೇ ಅವರು ಬರೆದಿದ್ದಾರೆ. ನೀವು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಸೋಷಿಯಾಲಜಿಯಲ್ಲಿ ಅರ್ಥ ಆಗಿದೆ ನೀವು ಅದೇ ರೀತಿ ಬರೀಬಹುದು, ಏನು ಅಭ್ಯಂತರ ಇಲ್ಲ. ನೆಕ್ಸ್ಟ್ ಕ್ವಶನನ್ನು ನೋಡಿ, ನವಾರ್ಡನ್ನು ವಿಸ್ತರಿಸಿ ಕೊಟ್ಟಿದ್ದಾರೆ. ಲಿಂಗ ತಾರತಮ್ಯ ಅಂತಂದ್ರೆ ಏನು ಕ್ವಶನನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೇಕು ನೀವು. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಯಾವ ರೀತಿ ಅವರು ಆನ್ಸರ್ನ ಬರೆದಿದ್ದಾರೆ ಅಂತ. ನೆಕ್ಸ್ಟ್ ಅದಾದ ನಂತರ 1 ಮಾರ್ಕ್ಸಿನ ಪ್ರಶ್ನೆ ಆಯಿತಾ. ಅದಾದ ನಂತರ ಇಲ್ಲಿ 1 ಅಂಕದ ಲಾಸ್ಟ್ ಕ್ವಶನನ್ನು ನೋಡಿದ್ವಿ. ನೆಕ್ಸ್ಟು ಯಾವುದಾದ್ರೂ ಭಾರತದಲ್ಲಿ ಉಗಮವಾಗಿರ್ತಕ್ಕಂಥ 2 ಧರ್ಮಗಳನ್ನು ಬರೀರಿ ಅಂತಂದಾಗ 2 ಬರೀರಿ ಅಂತ ಕೊಟ್ಟರೆ 2 ಬರೀರಿ ಅಥವಾ 4 ಬರೆದ್ರು ಅಕ್ಸೆಪ್ಟಬಲ್. ಇಲ್ಲಿ ಏನಿದು ಒಕ್ಕಲಿಗ ಲಿಂಗಾಯತ ಅಂತಿದೆಯಲ್ಲ, ಕರ್ನಾಟಕದ ಪ್ರಬಲ ಜಾತಿಗಳಿವು. ಆದರೆ ಬಟ್ ಅವರು ಕ್ವಶನ್ ಯಾಕೋ ತಪ್ಪಾಗಿದೆ, ಅದು ನೋಡೋಣ. ಅದು ಒಂದು ತಪ್ಪಾದರೂ ಕೂಡ ಅವರು ಎಕ್ಸ್ಟ್ರಾ ಕ್ವಶನ್ ಬರೆದು ಅದನ್ನು ಕವರ್ ಮಾಡ್ಕೊಂಡಿರ್ತಾರೆ. ಕೌಟುಂಬಿಕ ದರ್ಜನೆ ತಡೆ ಕಾಯ್ದೆ ಇಲ್ಲೆಲ್ಲ ಕ್ವಶನ್ ಕೊಟ್ಟಿದ್ದಾರೆ. ಎಷ್ಟಕ್ಕೆ ಆನ್ಸರ್ ಇರುತ್ತೆ ಅಷ್ಟೇ ಬರೀರಿ, ಇನ್ನೇನು ಚಿತ್ಕಾಟ್ ಮಾಡಬೇಡಿ ಅಷ್ಟೇ. ಅದಾದ ನಂತರ ನೆಕ್ಸ್ಟು ವಿಷಯ ನಿಷ್ಠತೆ, ಆದರ್ಶ ಮೌಲ್ಯಗಳು. ಈ ರೀತಿ ಪ್ರತಿಯೊಂದನ್ನು ಕರೆಕ್ಟಾಗಿ ಬರೀತಾ ಹೋದರೆ ನಮಗೆ ಉತ್ತಮ ಅಂಕ ಸಿಗುತ್ತೆ. ಒಂದಂತೂ ನೆನ್ಪಿಟ್ಕೊಳ್ಳಿ, 5 ಅಂಕದ ಪ್ರಶ್ನೆಗೆ, ಅದೇ ರೀತಿ 10 ಅಂಕದ ಪ್ರಶ್ನೆಗೆ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ, ಪೀಠಿಕೆ ಉಪಸಂಹಾರವನ್ನು ಹಾಕಿ ಬಿಡಬೇಡಿ ಅಷ್ಟೇ. ಇಲ್ಲಿ ಭಾರತಕ್ಕೆ ಸಂವಿಧಾನ ಜಾರಿಗೆ ಆಗಿರ್ತಕ್ಕಂಥ ಇಲ್ಲೊಂದು ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥದ್ದನ್ನು ಒಂದು 5 ಅಂಕದ ಪ್ರಶ್ನೆ ಇದೆ, ಅದನ್ನು ಬರೆದಿದ್ದಾರೆ. ನೀವು ಕೂಡ ಇದನ್ನೇ ಫಾಲೋ ಅಪ್ ಮಾಡಿ ನಾಳೆ ಹೋಗಿ ಎಕ್ಸಾಮಲ್ಲಿ ಇದೇ ರೀತಿ ಬರೆದ್ರೆ ನಡೆಯುತ್ತಾ ಸರ್ ಅಂತಂದ್ರೆ ಓಕೆ. 5 ಅಂಕದ ಪ್ರಶ್ನೆಗೆ ಕಮ್ಮಿ ಇಲ್ಲ ಅಂದರೂ 2 ಪೇಜನ್ನಾದರೂ ಬರೀರಿ. 10 ಅಂಕದ ಪ್ರಶ್ನೆಗೆ 3.5ರಿಂದ 4 ಪುಟಗಳಷ್ಟಾದರೂ ಆನ್ಸರ್ ಬರೀರಿ. ನೆಕ್ಸ್ಟ್ ಹೋಗ್ತೀನಿ ಈಗ. 5 ಪಾಯಿಂಟ್, 5 ಅಂಕಕ್ಕೆ 5 ಪಾಯಿಂಟ್ ಪ್ಲಸ್ ಒಂದು ಪೀಠಿಕೆ, ಒಂದು ಉಪಸಂಹಾರ, ಕಂಪ್ಲೀಟಾಗಿ 7 ಪಾಯಿಂಟ್ ಆಗಬೇಕು. 10 ಅಂಕದ ಪ್ರಶ್ನೆಗೆ ನಿಮಗೆ ಒಂದು ಪೀಠಿಕೆ, 10 ಪಾಯಿಂಟ್, ಅದರ ಜೊತೆಗೆ ಒಂದು ಉಪಸಂಹಾರ, ಇಷ್ಟನ್ನು ಮಾಡಬೇಕು ನೀವು. ನೆಕ್ಸ್ಟ್ ನೋಡ್ತಾ ಹೋಗಿ, ಇಲ್ಲೆಲ್ಲ ಬರೆದಿದ್ದಾರೆ, ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಉಪಸಂಹಾರವನ್ನು ಕಡ್ಡಾಯವಾಗಿ ಹಾಕಿ. ನೆಕ್ಸ್ಟ್ ಹೋಗೋಣ. ಈಗ ಹಾಗಿದ್ರೆ 2ನೇ ಪ್ರಶ್ನೆ, ಕುಟುಂಬದ ಅನುಕೂಲಗಳು. ಅವಿಭಕ್ತ ಕುಟುಂಬದ ಅನುಕೂಲಗಳು: ಸದಸ್ಯರ ಸಂರಕ್ಷಣೆ, ಮನರಂಜನೆ, ಸಮಾಜವಾದದ ಪರಿಕಲ್ಪನೆ, ವ್ಯಕ್ತಿತ್ವ ವಿಕಾಸ, ಅಧಿಕಾರ ಹಂಚಿಕೆ. ಇಷ್ಟು ನೋಡಿ, 5 ಅಂಕದ ಪ್ರಶ್ನೆ ಆಗಲಿ 10 ಅಂಕದ ಪ್ರಶ್ನೆ ಆಗಲಿ, ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು 5 ಬರೀರಿ ಮೊದಲು, ಅದನ್ನು ಆಮೇಲೆ ವಿವರಿಸ್ತಾ ಹೋಗಿ. ಯಾಕಂತಂದರೆ ಏನಾಗುತ್ತೆ, ಇವ್ರು 5 ನೋಡಿದ ತಕ್ಷಣ ಸಾಕು. ಅವರು ಈ 5 ಏನು ವಿಧಗಳನ್ನು ನೋಡಿದ್ರಲ್ವ, ಆಮೇಲೆ ನಿಮ್ಮ ವಿವರಣೆಯನ್ನು ನೋಡ್ತಾ ಕೂರಲ್ಲ ಅವರು. ಡೈರೆಕ್ಟಾಗಿ ಈ ವಿದ್ಯಾರ್ಥಿಗೆ ಗೊತ್ತಿದೆ ಅಂತ ಮುಂದುವರಿತಾರೆ. ಆ ರೀತಿ ನೀವು ಇಂಪ್ರೆಸ್ ಮಾಡಿ ಅವರು ಟೈಮ್ ಉಳಿಯುವಂಥ ನೀವು ಕೆಲಸ ಮಾಡಿದರೆ ನಿಮಗೆ ಪೂರ್ತಿ ಅಂಕ ಸಿಗುತ್ತೆ. ನಾನು ಹೇಳಿರ್ತಕ್ಕಂಥ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿ. ಇನ್ನೇನು ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀನಿ. ನೆಕ್ಸ್ಟ್ ಅವ್ರು ಅವಿಭಕ್ತ ಕುಟುಂಬಕ್ಕೆ ಹಲವಾರು ಏನು ಬರೆದಿದ್ದಾರಪ್ಪ ಅವರು, ಅರ್ಹತೆಗಳಿವೆ. ಓಕೆ, ನೋಡ್ತಾ ಹೋಗಿ. ಉದಾಹರಣೆಗಳಿವೆ, ನಾನೇ ತಪ್ಪಾಗಿ ಓದಿದೆ ಅನಿಸುತ್ತೆ. ಉದಾಹರಣೆಗಳಿವೆ. ಲೇವಿ ದೇವಿ ನಮ್ಮ ಕರ್ನಾಟಕದ, ಇಲ್ಲೆಲ್ಲ ಪ್ರಶ್ನೆನ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ ಅಷ್ಟೇ.
ಓಕೆ, ಈ ರೀತಿ ಎಲ್ಲ ಕೊಟ್ಟಿದ್ದಾರೆ, ಬರೆದಿದ್ದಾರೆ. ನೆಕ್ಸ್ಟ್ ದೊರಾಯಿ ಮಾರುಕಟ್ಟೆ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಇದೆ. ದೊರಾಯಿ ಮಾರುಕಟ್ಟೆ ಉದಾಹರಣೆ ಇಲ್ಲೆಲ್ಲ ಇದೆ ನೋಡಿ. ಉಪಸಂಹಾರ, ಪ್ರತಿಯೊಂದು ಪ್ರಶ್ನೆಗೂ ಉಪಸಂಹಾರವನ್ನು ಹಾಕಲೇಬೇಕು. ಉಪಸಂಹಾರ ಪೀಠಿಕೆನ ಮರಿಬೇಡಿ. ಕ್ಯಾಥೋಲಿನ್ ಗೌರವರು ರೈತ ಚಳುವಳಿಯ ಪ್ರಕಾರಗಳನ್ನು ಈ ಕೆಳಗಂಡಂತೆ ವಿವರಿಸಿದ್ದಾರೆ. ಇಷ್ಟೇ ಬರೆದಿದ್ದಾರೆ, ಆದರೂ ಪೀಠಿಕೆ ಡೋಂಟ್ ವರಿ, ನೀವು ಅಷ್ಟೇ ಬರೆದ್ರು 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೀವು ಯಾವ ರೀತಿ ಕ್ವಶನನ್ನು ಆಯ್ಕೆ ಮಾಡ್ಕೊಂಡು ಬರೀತೀರಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಯಾವ್ದು ಈಸಿ ಇರುತ್ತೆ ಕ್ವಶನ್ಸ್ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಬರೀಬಹುದು. ಉಪಸಂಹಾರ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಡೇನಿಯಲ್ ಲರ್ನರ್ ಅವರ ಪ್ರಕಾರ ಆಧುನೀಕರಣ ಎಂದರೆ ಅದರ ಕಾರಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಅಂಶಗಳನ್ನು ತಿಳಿಸಿದ್ದಾರೆ. ಶಿಕ್ಷಣ ಆಗಿರ್ಬೋದು. ಮೊದಲೇ 5 ಪಾಯಿಂಟನ್ನು ಬರೆದು ಬಿಡಿ ಅಂತ ಹೇಳಿದ್ದು ನಾನು. 5 ಪಾಯಿಂಟನ್ನು ಬರೀರಿ ಅಂತ ಹೇಳಿದ್ನಲ್ವಾ, ಈ ರೀತಿ ನೀವು 5 ಪಾಯಿಂಟನ್ನು ಬರೀರಿ. ನೆಕ್ಸ್ಟ್, ಇನ್ನೂ ಯಾರು ಏನು ಓದೇ ಇಲ್ಲ, ಪ್ರಿಪರೇಷನ್ ಮಾಡೇ ಇಲ್ಲ ಸರ್ ಅಂತನೋರು ನನ್ನ ಚಾನಲನ್ನು ಓಪನ್ ಮಾಡ್ಕೊಳ್ಳಿ. ಎಲ್ಲ ಅಲ್ಲಿ PDF ನೋಟ್ಸ್ ಎಲ್ಲ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ತೊಗೊಂಡು ಓದಿ. 10 ಅಂಕದ ಪ್ರಶ್ನೆಗೆ ಬಂದಿದೆ. ಇಲ್ಲಿ ನೋಡಿ, 10 ಅಂಕದ ಪ್ರಶ್ನೆಯಲ್ಲಿ ಇದು 5 ಲಕ್ಷಣ ಇದೆ, 5 ವೈವಿಧ್ಯತೆಯ ಲಕ್ಷಣಗಳು ಬುಕ್ಕಲ್ಲೂ 5 ಇದೆ. 5 ಬರೆಯುವಾಗ ಆದರೆ ಸ್ವಲ್ಪ ಜಾಸ್ತಿ ವಿವರಣೆ ಕೊಟ್ಟು ಬರೀಬೇಕಾಗುತ್ತೆ. ಜಾಸ್ತಿ ವಿವರಣೆ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ವಿವರಣೆ. 2ನೇ ಒಂದು ಪಾಯಿಂಟನ್ನು ನೋಡಿ. ಈ ರೀತಿ ನೀವು ಕೂಡ ಇದನ್ನೇ ಫಾಲೋ ಅಪ್ ಮಾಡಿದ್ರು ಓಕೆ. ಜನಾಂಗೀಯ ವೈವಿಧ್ಯತೆ, ಕೊನೆಗೆ ಉಪಸಂಹಾರ. ನೆಕ್ಸ್ಟ್ ಹೋಗೋಣ. ಈಗ ವಿವರಣೆಯನ್ನು ಅಲ್ಲಿಗೆ ಹೇಳಿದ್ನಲ್ವ, ಪಾಯಿಂಟ್ ಬರೆದು ವಿವರಣೆಯನ್ನು ಇವರು ವಿವರಿಸ್ತಾ ಹೋಗಿದ್ದಾರೆ. ಉಪಸಂಹಾರ ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಮ ಪತ್ರಿಕೆ, ಇವರ ಪತ್ರಿಕೆ ಕಂಪ್ಲೀಟ್ ಆಗುತ್ತೆ. ನೀವು ಕೂಡ ಕೆಲವೊಂದಿಷ್ಟು ಇನ್ನೊಂದು ಸಲ ಟಿಪ್ಸನ್ನು ಹೇಳ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಏನು ಮಾಡಬೇಕಂತಂದರೆ ನೋಡಿ, 5 ಅಂಕದ ಪ್ರಶ್ನೆ ಬರೆದ್ರೆ 5 ಪಾಯಿಂಟನ್ನು ಬರೀರಿ, ಒಂದು ಉಪಸಂಹಾರ, ಅದಾದ ನಂತರ ಒಂದು ಪೀಠಿಕೆ, ಒಂದು ಉಪಸಂಹಾರ ಬರೀರಿ. 10 ಅಂಕದ ಪ್ರಶ್ನೆಯನ್ನು ಬರೆಯುವಾಗ 10 ಪಾಯಿಂಟ್ ಕಡ್ಡಾಯವಾಗಿ ಇರಲೇಬೇಕು. ಅದರ ಜೊತೆಗೆ ಪೀಠಿಕೆ ಮತ್ತು ಉಪಸಂಹಾರವನ್ನು ಬರೀರಿ. 5 ಅಂಕದ ಪ್ರಶ್ನೆಗೆ ಮಿನಿಮಮ್ 2 ಪೇಜನ್ನು ಬರೀರಿ. 10 ಅಂಕದ ಪ್ರಶ್ನೆಗೆ ಮಿನಿಮಮ್ 3ರಿಂದ 4 ಪುಟಗಳಷ್ಟು ಉತ್ತರವನ್ನು ಬರೀರಿ. ಅದಾದ ನಂತರ 1 ಅಂಕದ ಪ್ರಶ್ನೆಗೆ ಏನು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತಲ್ಲ, ವಾಕ್ಯ ಅಥವಾ ಒಂದು ಶಬ್ದದಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಅಷ್ಟೇ ಉತ್ತರಿಸಿ. ಜಾಸ್ತಿ ಒಂದು 4ರಿಂದ 5 ಲೈನ್ ಅಲ್ಲಿ ಮುಗಿಸ್ಬಿಡಿ ಆನ್ಸರ್, ಹೆಚ್ಚಿಗೆ ಬರಿಬೇಡಿ. ನಿಮಗೆ ಸಮಯ ಇದ್ದರೆ, ನಿಮ್ಗೆ ಕ್ವಶನ್ಸ್ ಬರ್ತಿದ್ರೆ 1 ಅಥವಾ 2 ಹೆಚ್ಚುವರಿ 2 ಅಂಕದ ಪ್ರಶ್ನೆಯನ್ನು ಬರೆದು ಬನ್ನಿ. ಇನ್ನುಳಿದ ಎಲ್ಲ 5 ಅಂಕದ 6 ಪ್ರಶ್ನೆ, 10 ಅಂಕದ 2 ಪ್ರಶ್ನೆ, 2 ಅಂಕದ 6 ಪ್ರಶ್ನೆಯನ್ನೆಲ್ಲ ಕರೆಕ್ಟಾಗಿ 5 ಪ್ರಶ್ನೆಯನ್ನೆಲ್ಲ ಕರೆಕ್ಟಾಗಿ ಬರೆದು ಬನ್ನಿ. ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಈ ಒಂದು ವಿಡಿಯೋನ ಯಾರು ಪ್ರೆಸೆಂಟೇಷನ್ ಸ್ಕಿಲ್ ಏನು ಬೇಕಂತ ಹೇಳ್ತಿರ್ತಾರಲ್ಲ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಧನ್ಯವಾದ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.